ಅಜ್ಜಿಯ ಮನೆಯ ಮಾಯಾಲೋಕ. ಚೀರು ಬೇಸಿಗೆ ರಜೆಗೆ ಅಜ್ಜಿಯ ಮನೆಗೆ ಬಂದಿದ್ದನು. ಅಜ್ಜಿಯ ಮನೆ ಹಳೆಯದಾದರೂ ತುಂಬಾ ಸುಂದರವಾಗಿತ್ತು. ಅಜ್ಜಿ ಪ್ರೀತಿಯಿಂದ ಚೀರುವನ್ನು ತಬ್ಬಿಕೊಂಡು ಸ್ವಾಗತಿಸಿದರು. ಚೀರುಗೆ ಅಜ್ಜಿಯ ಕೈರುಚಿಯ ಅಡುಗೆ ಎಂದರೆ ಬಹಳ ಇಷ್ಟ. ಆದರೆ ಅವನಿಗೆ ಒಂದು ಸಣ್ಣ ಭಯವಿತ್ತು. ಆ ಮನೆಯಲ್ಲಿ ರಾತ್ರಿ ಮಲಗುವುದು ಅವನಿಗೆ ಸ್ವಲ್ಪ ಕಷ್ಟವಾಗುತ್ತಿತ್ತು. ಸೂರ್ಯ ಮುಳುಗಿ ಕತ್ತಲಾಯಿತು. ಅಜ್ಜಿಯ ಮನೆಯ ಸುತ್ತ ದೊಡ್ಡ ದೊಡ್ಡ ಮರಗಳಿದ್ದವು. ರಾತ್ರಿಯಾಗುತ್ತಿದ್ದಂತೆ ಕೋಣೆಯ ಗೋಡೆಗಳ ಮೇಲೆ ವಿಚಿತ್ರ ನೆರಳುಗಳು ಕಾಣಿಸತೊಡಗಿದವು. ಚೀರು ತನ್ನ ಹಾಸಿಗೆಯ ಮೇಲೆ ಕುಳಿತು ಕಿಟಕಿಯ ಹೊರಗೆ ನೋಡಿದನು. ಹೊರಗೆ ಕತ್ತಲು ಆವರಿಸಿತ್ತು ಮತ್ತು ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು. ಇದ್ದಕ್ಕಿದ್ದಂತೆ ಕಿಟಕಿಯ ಗಾಜಿನ ಮೇಲೆ ಟಪ್ ಟಪ್ ಎಂದು ಶಬ್ದವಾಯಿತು. ಚೀರುಗೆ ಭಯವಾಗಿ ತನ್ನ ಹೊದಿಕೆಯನ್ನು ತಲೆಯವರೆಗೆ ಎಳೆದುಕೊಂಡನು. ಯಾರೋ ಕಿಟಕಿ ತಟ್ಟುತ್ತಿದ್ದಾರೆ ಎಂದು ಅವನು ಭಾವಿಸಿದನು. ಹೊದಿಕೆಯ ಒಳಗಿನಿಂದಲೇ ಅವನು ಕಣ್ಣುಗಳನ್ನು ಬಿಟ್ಟು ನೋಡಲು ಪ್ರಯತ್ನಿಸಿದನು. ಅಷ್ಟರಲ್ಲಿ ಅಜ್ಜಿ ಕೈಯಲ್ಲಿ ಒಂದು ಲೋಟ ಬಿಸಿ ಹಾಲನ್ನು ಹಿಡಿದುಕೊಂಡು ಕೋಣೆಗೆ ಬಂದರು. ಚೀರು ಹೆದರಿರುವುದನ್ನು ನೋಡಿ ಅವನ ಹತ್ತಿರ ಬಂದು ಕುಳಿತರು. ಏನಾಯಿತು ಪುಟ್ಟ, ಯಾಕೆ ಹೀಗೆ ನಡುಗುತ್ತಿದ್ದೀಯಾ ಎಂದು ಅಜ್ಜಿ ಮೆಲ್ಲಗೆ ಕೇಳಿದರು. ಚೀರು ಕಿಟಕಿಯ ಕಡೆಗೆ ಬೆರಳು ಮಾಡಿ ತೋರಿಸಿದನು. ಅಜ್ಜಿ ನಗುತ್ತಾ ಅವನನ್ನು ಕಿಟಕಿಯ ಹತ್ತಿರ ಕರೆದುಕೊಂಡು ಹೋದರು. ನೋಡು ಚೀರು, ಅದು ಯಾರೂ ಅಲ್ಲ, ನಮ್ಮ ಹಳೆಯ ಮಾವಿನ ಮರದ ಕೊಂಬೆ ನಿನಗೆ ಶುಭರಾತ್ರಿ ಹೇಳಲು ಕೈಬೀಸುತ್ತಿದೆ ಅಷ್ಟೇ ಎಂದರು ಅಜ್ಜಿ. ಅಜ್ಜಿ ಕೋಣೆಯ ಮೂಲೆಯಲ್ಲಿ ಬಿದ್ದಿದ್ದ ಒಂದು ದೊಡ್ಡ ನೆರಳನ್ನು ತೋರಿಸಿದರು. ಅದು ನೋಡಲು ರಾಕ್ಷಸನಂತೆ ಕಾಣುತ್ತಿತ್ತು. ಅಜ್ಜಿ ಲೈಟ್ ಆನ್ ಮಾಡಿದಾಗ ಅದು ಚೀರು ತಂದಿದ್ದ ದೊಡ್ಡ ಟೆಡ್ಡಿ ಬೇರ್ ಬೊಂಬೆಯಾಗಿತ್ತು. ಚೀರುಗೆ ತನ್ನ ಭಯವನ್ನು ಕಂಡು ತಾನೇ ನಗು ಬಂತು. ಸ್ವಲ್ಪ ಹೊತ್ತಿನಲ್ಲಿ ಹೂಂ ಎಂಬ ವಿಚಿತ್ರ ಶಬ್ದ ಕೇಳಿಸಿತು. ಚೀರು ತಕ್ಷಣ ಅಜ್ಜಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅಜ್ಜಿ, ಅದು ಯಾವ ಪ್ರಾಣಿ ಎಂದು ಮೆಲ್ಲಗೆ ಕೇಳಿದನು. ಅವನ ಕಣ್ಣುಗಳು ಭಯದಿಂದ ದೊಡ್ಡದಾಗಿದ್ದವು. ಅಜ್ಜಿ ಕಿಟಕಿಯ ಮೇಲಿದ್ದ ಗೂಬೆಯನ್ನು ತೋರಿಸಿ ಹೇಳಿದರು. ಚೀರು, ಅದು ಈ ತೋಟದ ಕಾವಲುಗಾರ ಗೂಬೆಣ್ಣ. ರಾತ್ರಿಯೆಲ್ಲ ಎಚ್ಚರವಾಗಿದ್ದು ನಮ್ಮ ಮನೆಯನ್ನು ಕಾಯುತ್ತಿರುತ್ತಾನೆ. ಅವನ ಶಬ್ದ ನಮಗೆ ರಕ್ಷಣೆಯ ಸಂಕೇತ. ಅಜ್ಜಿಯ ಮಾತು ಕೇಳಿ ಚೀರುಗೆ ಧೈರ್ಯ ಬಂದಿತು. ಅಜ್ಜಿ ಚೀರುವನ್ನು ಮಲಗಿಸಿ ಒಂದು ಸುಂದರವಾದ ಕಥೆಯನ್ನು ಹೇಳಿದರು. ಆ ಕಥೆಯಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಭೂಮಿಯ ಮೇಲೆ ಇರುವ ಮಕ್ಕಳಿಗೆ ಹೇಗೆ ಕಾವಲಿರುತ್ತವೆ ಎಂದು ವಿವರಿಸಿದರು. ಅಜ್ಜಿಯ ಧ್ವನಿ ಕೇಳುತ್ತಾ ಚೀರು ಮೆಲ್ಲಗೆ ಕಣ್ಣು ಮುಚ್ಚಿದನು. ಈಗ ಚೀರುಗೆ ಅಜ್ಜಿಯ ಮನೆ ಭಯಾನಕವಾಗಿ ಕಾಣಿಸಲಿಲ್ಲ. ಬದಲಾಗಿ ಅದು ಒಂದು ಮಾಯಾಲೋಕದಂತೆ ಕಂಡಿತು. ಮರದ ಕೊಂಬೆಗಳು, ಗೂಬೆಯ ಶಬ್ದ ಮತ್ತು ತಂಪಾದ ಗಾಳಿ ಎಲ್ಲವೂ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದವು. ಚೀರು ನೆಮ್ಮದಿಯಿಂದ ನಿದ್ರಿಸಿದನು.